ದೊಡ್ಡ ಶಾಲೆ ಉತ್ತಮವೋ ಸಣ್ಣ ಶಾಲೆ ಉತ್ತಮವೋ ಎಂಬ ದ್ವಂದ್ವ ಇದ್ದೇ ಇರುತ್ತೆ. ಸಣ್ಣ ಶಾಲೆಯಲ್ಲಿ ಪ್ರತಿ ಮಗುವಿನ ಮೇಲೆ ಸಿಗುವ ವೈಯಕ್ತಿಕ ಗಮನ ದೊಡ್ಡ ಶಾಲೆಗಳಲ್ಲಿ ಸಿಗುವುದಿಲ್ಲ ಎಂದು ಡಯಟ್ ಉಪ ಪ್ರಾಂಶುಪಾಲ ಡಾಕ್ಟರ್ ಅಶೋಕ್ ಕಾಮತ್ ಹೇಳಿದ್ದಾರೆ. ಉಡುಪಿಯ ದೊಡ್ಡಣ್ಣಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಹಳೆ ವಿದ್ಯಾರ್ಥಿ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 1ನೇ ತರಗತಿ ಎನ್ನುವುದು ಮಗುವಿಗೆ ಜೀವನದಲ್ಲಿ ಒಂದೇ ಬಾರಿ ಸಿಗುವುದು. ಅದು ಒಳ್ಳೆದಿರಬೇಕು ಅನ್ನೋದು ಎಲ್ಲ ಪೋಷಕರ ನಿರೀಕ್ಷೆ. ಕ್ವಾಲಿಟಿ ನಾವು ಖಾತರಿಪಡಿಸಬೇಕು. ಹಳೆ ವಿದ್ಯಾರ್ಥಿ ಸಂಘದಲ್ಲಿ ದುಡ್ಡು ಮುಖ್ಯ ಅಲ್ಲ, ಸದಸ್ಯರ ಸಂಖ್ಯೆ ಮುಖ್ಯ. ಸಂಘಟನೆಯಲ್ಲಿ ದೊಡ್ಡ ಸಂಖ್ಯೆಯ ಸದಸ್ಯರಿದ್ದಾಗ ಅದೇ ದೊಡ್ಡ ಶಕ್ತಿ ಎಂದು ಹೇಳಿದ್ರು. ಈ ತರದ ದೊಡ್ಡ ಶಾಲೆ ಒಳ್ಳೆಯದು ಅಥವಾ ಈ ತರ ಚಿಕ್ಕ ಶಾಲೆ ಒಳ್ಳೆಯದು ಅಂತ. ಸೊ ಈ ದ್ವಂದ್ವ ಯಾವಾಗಲೂ ಇದ್ದೇ ಇರುತ್ತೆ. ನನ್ನ ಉದಾಹರಣೆಯಲ್ಲಿ ಹೇಳೋದಾದ್ರೆ, ನಾನು BO ಕುಂದಾಪುರ ಆಗಿದ್ದೆ. ಕಂಡ್ಲೂರಲ್ಲಿ ಒಂದು ರಸ್ತೆ ಹೋಗುತ್ತೆ, ಮೇನ್ ರೋಡ್ ಹೈವೇ ರಸ್ತೆ. ಈ ಸೈಡು ಸರ್ಕಾರಿ ಉರ್ದು ಶಾಲೆ ಇದೆ, ರಸ್ತೆ ಆ ಸೈಡು ಕನ್ನಡ ಶಾಲೆ ಇದೆ. ಕನ್ನಡ ಶಾಲೆಗೆ 100 ವರ್ಷ ದಾಟಿದೆ. ಒಂದು ಕಾಲದಲ್ಲಿ 400 ಮಕ್ಕಳು 500 ಮಕ್ಕಳು ಓದ್ತಾ ಇದ್ದೆ ಶಾಲೆಯಲ್ಲಿ. 12 ಮಕ್ಕಳು, ಒಬ್ಬರು ಟೀಚರು ಇದ್ದಾರೆ. ಆ ಥರ ಶಾಲೆ. ಈ ಕಡೆ ಉರ್ದು ಶಾಲೆಯಲ್ಲಿ 60 ಮಕ್ಕಳು, 3 ಜನ ಟೀಚರ್ ಇದ್ದಾರೆ. ನಾನು ಹೇಳಿದೆ, ಇದು ಸಾಕು, ಇನ್ನು ನೀವು ತುಂಬ ನಡೆಸೋದು ಬೇಡ, ಇದೆರಡು ಒಟ್ಟು ಮಾಡೋಣ, ಒಂದೇ ಶಾಲೆ ಮಾಡೋದು. ಮುಂದಿನ ವರ್ಷ ಜೂನಲ್ಲಿ ಉರ್ದು ಶಾಲೆಯಲ್ಲಿ ಹೆಚ್ಚು ಮಕ್ಕಳು ಇರೋದು 65. ಹಾಗಾಗಿ ಅವರು 12 ಜನ ಇಲ್ಲಿಗೆ ಬರಬೇಕು, 77 ಜನ ಆಗ್ತಾರೆ. ನೀವು 5 ಜನ ಟೀಚರ್ ಆಗ್ತೀರ, ಚೆನ್ನಾಗಿ ಮಾಡ್ಬೋದು ಅಂತೇಳಿ ನಾನು ಜನವರಿಯಲ್ಲಿ ಹೇಳಿದೆ. ಜನವರಿ 15ಕ್ಕೆ ನಮ್ಮ ಕಚೇರಿ ಆಲ್ಮೋಸ್ಟ್ ಮುತ್ತಿಗೆ ಥರ. ಅಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಬಂದು ಕನ್ನಡ ಶಾಲೆ ಮುಚ್ಚೋದು ಅಂದರೆ ಅವ್ರು ಎಂಥ BO ಹಾಗೆ ಹೀಗೆ ಅಂತೇಳಿ ಬಂದರು. ನಾನು ಹೇಳಿದೆ, ಈ ಥರ ಒಂದು ಕ್ವಾಲಿಟಿಯನ್ನು ನಾವು ಕೊಡೋಕ್ಕಾಗದೇ ಇದ್ದರೆ ಸಾಧ್ಯ ಆಗೋದಿಲ್ಲ ಅಂತ. ನಾವು ಚಾಲೆಂಜ್ ಆಗಿ ತಗೊಳ್ತೀವಿ ಸರ್ ನಿಮ್ಮ ಮಾತನ್ನು ಅಂತ ಹೇಳಿ. ಆ ವರ್ಷ ಜೂನ್ 1ಕ್ಕೆ ಶಾಲೆ ಶುರುವಾಗುವಾಗ ಕನ್ನಡ ಶಾಲೆಯಲ್ಲಿ 111 ಮಕ್ಕಳು ಸೇರಿಬಿಟ್ಟಿದ್ರು. ಅವರು ಇದೇ ಥರ ಬಸ್ ಮಾಡಿದರು, ಅವರು ರಜೆಯಲ್ಲಿ ಇಡೀ ಶಾಲೆಗೆ ಪೇಂಟ್ ಮಾಡಿದರು. ಅಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಆ ಥರ ಮಾಡಿದ್ರು. ಈಗ ಮೊನ್ನೆ ಹೋದಾಗ ಕೇಳ್ತಾ ಇದ್ದೀನಿ, ಉರ್ದು ಶಾಲೆಯಲ್ಲಿ 11 ಮಕ್ಕಳು, ಇಲ್ಲಿ 140 ಮಕ್ಕಳಾಗಿದ್ದಾರೆ ಅಂತ. ಒಂದು ಕನ್ವರ್ಷನ್ ಅಂದರೆ, ಒಂದು ನಮ್ಮ ಓನರ್ಶಿಪ್ ಬಂದಾಗ, ಸರ್ಕಾರ ಅಂದರೆ ಯಾರು ಅನ್ನೋ ಪ್ರಶ್ನೆ ಬಂದಾಗ BO ಅಲ್ಲ, DC ಅಲ್ಲ, ನಾವು ಜನಗಳು ಸೇರಿದಾಗ ಮಾತ್ರ ಆ ಥರದ ಒಂದು ಭಾವನೆ ಬರೋದಕ್ಕೆ ಸಾಧ್ಯ. ನಮ್ಮ ಮಗು ಒಂದಿರುತ್ತೆ, ಆ ಮಗುಗೆ 1ನೇ ಕ್ಲಾಸು ಒಂದೇ ಜೀವನದಲ್ಲಿ ಒಂದೇ ಒಂದು ಸಲ ಸಿಗುತ್ತೆ. ಸೊ ಅದು ಒಳ್ಳೇದಿರಬೇಕು ಅಂತೇಳಿ ಎಲ್ಲ ಅಮ್ಮಂದ್ರ ನಿರೀಕ್ಷೆ. ಆ ಮಗು 1ನೇ ಕ್ಲಾಸಿನ ಶಿಕ್ಷಣ ಕ್ವಾಲಿಟಿ ಸಿಗಬೇಕು, ಅದೇ ಥರ 2ನೇ ಕ್ಲಾಸಿನ ಶಿಕ್ಷಣ, ಆ ಥರ ಆ ಮಗುಗೆ ಜೀವನದಲ್ಲಿ ಒಂದೇ ಸಲ ಸಿಗೋದು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪರೀಕ್ಷಿತ್ ಶೇಟ್, ಗೌರವಾಧ್ಯಕ್ಷ ರೋಹಿತ್ ಕರಂಬಳ್ಳಿ, ಶಾಲೆಯ ಕೊಡುಗೆ ದಾನಿ KM ಉಡುಪ, ಅವರ ಪತ್ನಿ ಶಾಂತಾ ಉಡುಪ, ಸುಬ್ರಹ್ಮಣ್ಯ ಶೇರಿಗಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶ್ರೀಜಿತ್, V4 ನ್ಯೂಸ್, ಉಡುಪಿ.